ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ಭಾನುವಾರ ಫ್ರೆಂಡ್ಸ್, ಭಾನುವಾರ ಬಂದೇ ಬಿಡ್ತು. ಫುಲ್ ಖುಷಿ ಆಯಿತು. ಈಗ 2 ಗಂಟೆ ಫ್ರೆಂಡ್ಸ್ ಟೈಮು. ನಾನು ಇಷ್ಟೋ ತನಕ ಬಿತ್ಕೊಂಡೇ ಇದ್ದೆ, ಭಾನುವಾರ ಎಲ್ಲ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ. ಶಿವ ಮಾತ್ರ ಹೊರಗಡೆ ಹೋಗಿದೆ ಫ್ರೆಂಡ್ಸ್, ಒಂದು ಸ್ವಲ್ಪ ಕೆಲಸ ಐತೆ ಅಂತ. ಆಮೇಲೆ ನಾನು ಇವತ್ತು ಎದ್ದೊಳೋದೇ ಬೇಡ, ಶಿವ ಏನು ತರಲ್ಲ ನಾನ್ ವೆಜ್ ಅಂದ್ಕೊಂಡ್ರೆ ತಂದೇ ಬಿಡ್ತು ಫ್ರೆಂಡ್ಸ್. ಇವತ್ತು ಸ್ಪೆಷಲ್ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮ ಮನೆಗೆ ಹೊಸ ಕ್ಯಾಲೆಂಡರ್ ಬಂದೇ ಬಿಡ್ತು ಫ್ರೆಂಡ್ಸ್. ಹೊಸ ವರ್ಷ ಬರೋಕ್ಕೂ ಮುಂಚೆನೇ ನಾವು ಹೊಸ ವರ್ಷಕ್ಕೆ ಜಂಪ್ ಆಗ್ಬಿಟ್ವಿ ಫ್ರೆಂಡ್ಸ್. ಈ ಥರ ಕ್ಯಾಲೆಂಡರ್ ಶಿವ ತಂದೈತೆ ಅಂದರೆ ಇಲ್ಲೊಂದು ಕಾರಣ ಐತೆ ಫ್ರೆಂಡ್ಸ್. ಈ ಥರದ್ದೆಲ್ಲ ಗೋಲ್ಡ್ ಈ ವರ್ಷ ತುಂಬೋದ್ರೊಳಗೆ ತಂದು ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ಬೋದು ಫ್ರೆಂಡ್ಸ್. ನಾನು ಬಡವ ನೊಂದಿದ್ದೇನೆ. ಆಗಾಗ ಈ ಥರ ತಿರುಕನ ಕನಸು ಕಾಣ್ತಾ ಇರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಲೆಂಡರ್ ನೋಡೋದಕ್ಕಿಂತ ಡೈಲಿ ಒಡವೆಗಳು ನೋಡೋದೇ ಆಗ್ತಿದೆ, ನಾನು ಹೊಟ್ಟೆ ಉರ್ಕೊಳ್ಳೋದೇ ಆಗ್ತಿದೆ. ನಾವು ಯಾವಾಗ ಈ ಥರ ತಗೊಳ್ಳೋದು? ಚಿನ್ನದೆಲ್ಲ ಬೇಡ ಫ್ರೆಂಡ್ಸ್, ಸೆಟ್ಟು ರೋಲ್ಡ್ ಗೋಲ್ಡು ಅದು ತಗೊಂಡ್ರೆ ಸಾಕು. ಸಖತ್ತಾಗೈತೆ ಫ್ರೆಂಡ್ಸ್ ಕ್ವಾಲಿಟಿ ಎಲ್ಲ. ಮತ್ತು ಇದು ತಂತು ಈ ಥರದ್ದು ತುಂಬ ಪೀಸ್ಗಳವೆ ಇಲ್ಲಿ ಫ್ರೆಂಡ್ಸ್. ಬುಕ್ ಥರ ಖಜಾನಾ ಜುವೆಲರ್ಸ್ದು. ಇದು ಯಾಕೆ ತಂತಪ್ಪ ಶಿವ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಝೂಮಲ್ಲಿ ನೋಡಿದಾಗ ಗೊತ್ತಾಯಿತು, ತಮನವ್ರ ಥರ ನನ್ನ ಹೆಂಡತಿ ಯಾಕಿಲ್ಲ ಅಂತ ಯೋಚನೆ ಮಾಡ್ಕೊಂಡು ತಂದೈತೆ ಫ್ರೆಂಡ್ಸ್ ಶಿವ. ಆದರೆ ನಾನು ಯೋಚನೆ ಮಾಡ್ತಿದ್ದೀನಿ ಅಂದರೆ ಇದನ್ನು ಏನಾದರೂ ಮಾಡಬೇಕಲ್ಲ, ಹ್ಯಾಂಡ್ ಕ್ರಾಫ್ಟಾಗಿ ಏನಾದರೂ ಯೂಸ್ ಮಾಡಬೇಕಲ್ಲ, ಇದರಲ್ಲಿ ಏನಾದರೂ ಯೂಸ್ಫುಲ್ ಮಾಡ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಕ್ಕ ಸ್ಟ್ರಾಂಗ್ ಆಗೈತೆ. ಇದ್ರ ಬಗ್ಗೆ ಆಮೇಲೆ ನೋಡೋಣ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನೇನು ಸ್ಪೆಷಲ್ ತಂದೈತೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹೋದ್ವಾರದಿಂದ ಹಂಗೆ ನಮ್ಮ ಕಡೆ ಲಕ್ ತಿರುಗ್ಬಿಟ್ಟೈತೆ ಫ್ರೆಂಡ್ಸ್. ರಾಜ ಯೋಗ ಅಂದ್ಕೊಳ್ಳಿ. ಇಲ್ಲಿ ಮಟನ್ನು, ಚಿಕನ್, ಕೀಮಾ, ಇದಕ್ಕೆ ಬೇಳೆ ಇವೆಲ್ಲ ಮಿಕ್ಸ್ ಮಾಡಿ ನಾನು ಯಾವತ್ತೂ ಮಾಡಿಲ್ಲ ಫ್ರೆಂಡ್ಸ್ ಲೈಫಲ್ಲೇನೆ. ಇವೆಲ್ಲ ಮಿಕ್ಸ್ ಮಾಡಿ ಇವೆಲ್ಲ ಮಿಕ್ಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿದ್ದೀರಾ ಫ್ರೆಂಡ್ಸ್, ನಾವು ಯಾವಾಗಲೂ ಮಟನ್ನೇ ತರಲ್ಲ, ತಂದರೆ ಬಿರಿಯಾನಿ ಮಾಡಕ್ಕೆ ತರ್ತೀನಿ. ಆದರೆ ಇವತ್ತು ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬೇಳೆ ಹಾಕ್ಬಿಟ್ಟು. ಮತ್ತು ಚಿಕನ್ ಕೀಮಾ ಉಂಡೆ ಬರುತ್ತಲ್ಲ ಫ್ರೆಂಡ್ಸ್, ಅದು ನಾನು ಮಾಡಲೇ ಇಲ್ಲ ಯಾವಾಗ್ಲೂ, ಅದನ್ನು ಮಾಡೋಣ ಅಂತಿದ್ದೀನಿ. ನಾನು ಮಟನಲ್ಲೇ ಕೀಮಾ ಮಾಡಿ ಇದಕ್ಕೆ ಬೇಳೆ ಮಾಡೋಕ್ಕೆ ಒಂದು ಸೂಪರ್ ಡೂಪರ್ ಆಗಿ ಮಾಡೋಣ ಸ್ಪೆಷಲಾಗಿ ಅಂದ್ಕೊಂಡೆ ಫ್ರೆಂಡ್ಸ್. ಆದರೆ ಶಿವ ಫಸ್ಟ್ ಟೈಮ್ ಮಾಡ್ತಿದ್ಯಾ, ಹಾಳು ಮಾಡ್ಬಿಡ್ತೀಯೇನೋ, ಅದಕ್ಕೆ ಮಟನ್ ಸಾರು ಮಾಡಿಟ್ಬಿಟ್ಟು ನೀನು ಚಿಕನಲ್ಲಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ಕೊ ಅಂತ ಕೊಡ್ತು ಫ್ರೆಂಡ್ಸ್. ಅದಕ್ಕೆ ಹೋಗ್ಲಿ ಬಿಡಿ ಫ್ರೆಂಡ್ಸ್, ಚಿಕನಲ್ಲೇ ಟ್ರೈ ಮಾಡೋಣ. ಅದು ಬೇರೆ ಮಾಡ್ತಿದ್ದೆ ಫ್ರೆಂಡ್ಸ್ ನಾನು. ಒಂದ್ಸಲ ಫಿಕ್ಸ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ. ಮಟನಲ್ಲೇ ಕೀಮಾ ಮಾಡ್ತಿದ್ದೆ, ಆದರೆ ಬೇರೆ ಶಿವಣ್ಣ ಅವರ ಫ್ರೆಂಡ್ಸ್ಗೂ ಊಟ ಕಳಿಸ್ಕೊಡ್ಬೇಕು ಫ್ರೆಂಡ್ಸ್. ಆಮೇಲೆ ಕೆಟ್ಟೋಗ್ಬಿಟ್ರೆ ಅವ್ರು ಏನು ಅನ್ಕೋತಾರ ಏನೋ, ಅದಕ್ಕೆ ಮಟನ್ ಸಾರೇ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಬೇಳೆ ಹಾಕ್ಬಿಟ್ಟು ಸೂಪರ್ ಡೂಪರ್ ಆಗಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಗಂಡಪ್ಪ ಬಂತು, ಸ್ವಲ್ಪ ಸಪೋರ್ಟ್ ಮಾಡಿ ಬನ್ನಿ ಅಡುಗೆಗೆ. ಏನು ತೇಜಸ್ಸು, ಏನು ವರ್ಚಸ್ಸು. ಏನಪ್ಪಿ ಮುಖಾಲ ಹಂಗೈತಪ್ಪಿ, ನಿನ್ ಮೊದಲು ಕಟ್ಟಿಂಗ್ ಶೇವ್ ಮಾಡಿಸ್ಕೋ. ಒಳ್ಳೆ ಇದು ಗಣೇಶ ಅವ್ರದ್ದು ಚೆಲುವಿನ ಚಿತ್ರದಲ್ಲಿ ಲಾಸ್ಟ್ ಸೀನ್ ತರ ಇದೆಯಾ? ಹಿಂಗಿದ್ರೆ ಯಾರ ಎಂಟಿ ಪ್ರೆಗ್ನೆಂಟ್ ಅನ್ಕೋತಾರಪ್ಪಿ ನೀನ್ ಈ ಅವತಾರದಲ್ಲಿದ್ರೆ. ನೀನು ಮೊದಲು ಈ ಗೆಟಪ್ ಚೇಂಜ್ ಮಾಡಿ ಹೀರೋ ತರ ನನ್ನ ಮುಂದೆ ಪ್ರತ್ಯಕ್ಷ ಆಗು, ಆಮೇಲೆ ಅಡುಗೆ ಮಾಡ್ತೀನಿ. ಸರಿ, ಇವಾಗ ನೀನು ಹೊರಗಡೆ ಹೋಗ್ತಿದ್ಯಾ, ನನ್ಗೆ ಹೆಲ್ಪ್ ಮಾಡ್ತಿದ್ಯಾ? ಓಕೆ ಫ್ರೆಂಡ್ಸ್, ಇವಾಗ ಶಿವನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡ್ತಿದ್ದೆ, ಅವ್ರು ಕಾಯ್ತಾವ್ರಂತೆ ಪಾಪ. ಓಕೆ ಫ್ರೆಂಡ್ಸ್, ಈಗ ನಾನು ಮಟನ್ನ ಬೇಯಿಸಕ್ಕೆ ಹಾಕ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಮಟನ್ ನೀಟಾಗಿ ಡಿಟರ್ಜೆಂಟ್ ತೊಳೆದಿದ್ಯಾ ತಾನೆ? ಲೈಟ್ರ್ ಇಲ್ಲ. ನೀನು ನಾನ್ ವೆಜ್ ತಂದ್ರಪ್ಪಿ ಒಂದು 12 ಗಂಟೆಗೆ ತಂದು ಕೊಡಬೇಕು. 12 ಗಂಟೆ ತಂದ್ಕೊಡಿತ್ತು. 12 ಗಂಟೆಗೆ ನಾನೇನು ಮಾಡ್ತಿದ್ದೆ? ಪಾತ್ರೆ ತೊಳಿತಿದ್ದೆ ಫ್ರೆಂಡ್ಸ್. ನಾನು ಹಾಸಿಗೆನೇ ಎತ್ತಿರಲಿಲ್ಲ ಫ್ರೆಂಡ್ಸ್ 1 ಗಂಟೆವರೆಗೂ. ಇವತ್ತು ಭಾನುವಾರ ಅಂದ್ಬಿಟ್ಟು ಶಿವ ಬಂದಮೇಲೆ ಎದ್ದು ಅಡುಗೆ ಮನೆ ಕ್ಲೀನ್ ಮಾಡಿ ಕೊತೆಗಳೊಂದು ಕಾಟನೋ ಇಲ್ಲ ಫ್ರೆಂಡ್ಸ್. ನನಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಮಾಡ್ಕೊಂಡು ಮಟನ್ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಸೇಮ್ ಆಗಿದ್ದಾಗ ನಾನು ಹಿಂಗೆ ಮಾಡ್ಬಿಡ್ತೀನಿ. ಮಟನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ವಿಸಿಲ್ ಹಾಕಿ ಒಂದು 3 ವಿಸಿಲ್ ಬರೋಷ್ಟರಲ್ಲಿ ನಾನು ಪಟ ಅಂತ ಮಸಾಲೆ ರೆಡಿ ಮಾಡ್ಕೋತೀನಿ. ಆ ಥರದಲ್ಲಿ ಮಾಡ್ಬೇಕಂದ್ರೆ ಸ್ವಲ್ಪ ಬೇಜಾರು ಫ್ರೆಂಡ್ಸ್. ಬೇಗನೆ ತಂದು ಕೊಡ್ಬೇಕಿತ್ತು, ಇಲ್ಲ ನಾನೇ ಬೇಗ ಎದ್ದೊಳ್ಬೇಕಿತ್ತು. ಎದ್ದೆ ಹಂಗೆ ಅಡುಗೆ ಮಾಡೋಕ್ಕಾಗಲ್ಲಪ್ಪಿ. ಮನೆ ಬಾಗ್ಲೆಲ್ಲ ಕ್ಲೀನ್ ಆಗಿರ್ಬೇಕು, ಪಾತ್ರೆ ಎಲ್ಲ ತೊಳೆದಿರ್ಬೇಕು, ನಾನು ಮೇಕಪ್ ಮಾಡ್ಕೋಬೇಕು. ನೀನು ಇವಾಗ ಬಂದಿದ್ರು ಇವಾಗ ಎದ್ದೊಳ್ತಾ ಇದ್ದೆ. ಭಾನುವಾರ ಸಂಡೇ ಫಂಡೇ ರೆಸ್ಟೇ. ಅದು ತಂಗುಳು ಸಾರು ಅನ್ನ ಮಾಡಿ ಬೇಳೆ ಸಾರು ಇತ್ತಲ್ಲ ಫ್ರೆಂಡ್ಸ್ ತಿನ್ನೋದು, ಅದಕ್ಕೆ ತಂಗುಳು ಸಾರುಗೆ ಅನ್ನ ಮಾಡಿ ತಿಂದು ಮಲಗಿದ್ದೀನಿ. ಸಾರ್ಥಕವಾಯ್ತು. ಒಂದು ಐಡಿಯಾ ಐತೆ ಫ್ರೆಂಡ್ಸ್, ಯಾವಾಗ ಒಂದ್ಸಲ ಮಾಡೋದಲ್ಲ, ವರ್ಷಕ್ಕೊಂದ್ಸಲ 2 ಸಲ ಮಟನು. ಅದು ಸ್ಮೆಲ್ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ಮಾಡಲ್ಲ ನಾನು. ಈ ಥರ ಯಾರಿಗಾದ್ರೂ ಮಾಡ್ಕೊಡ್ಬೇಕಾದ್ರೆ ಖುಷಿಯಾಗಿ ಮಾಡ್ಕೊಡ್ತೀನಿ. ಆದರೆ ಯಾರಾದ್ರೂ ಮಾಡಿಕೊಟ್ರು ತಿಂತೀನಿ ಸಖತ್ತಾಗಿ. ಮುದ್ದೆನೂ ಬೇಕಾ ಅನ್ನನೂ ಬೇಕಾ? ಸರಿ, ಮುದ್ದೆ ತಾನೆ ಎಷ್ಟೊತ್ತು ಮಾಡ್ತೀನಿ. ಮಸಾಲೆ ಕಲಸಿಟ್ಬಿಟ್ಟು ಬೆಳಿಗ್ಗೆ ಬಿಡಿಸ್ಕೊಳ್ಳೋದು ಒಟ್ಟೊಟ್ಟೆ ಬಿಡಿಸಿದ್ಯಾ? ಬಿಡಿಸ್ಬಾರ್ದು ಇರೋ ಲೆಕ್ಕ.
ಒಟ್ಟೊಟ್ಟೆ ಹಾಕ್ಬಿಡ್ತೀರಾ ನೀವು? ಅದು ಕರಳು ಗಿಡ ಸುತ್ಕೊಂಡು ಬೆಳ್ಳುಳ್ಳಿ ಆಪರೇಷನ್ ಆಗ್ತೈತೆ ಅಷ್ಟೇ. ಫಂಕ್ಷನ್ಗಳಲ್ಲಿ ಮಾಮೂಲಿ ಅಪ್ಪಿ ಹಂಗಂಗೆ ಹಾಕ್ತಾರೆ. ಒಬ್ಬರು ತಿಂತೀವಿ ಫಂಕ್ಷನ್ ಅಲ್ಲಿ. ಮನೆ ಊಟ ನಂಗೆ ಬೆಳ್ಳುಳ್ಳಿ ತಿನ್ನಕ್ ಆಗ್ತೈತಾ ಒಟ್ಟು? ಫ್ರೆಂಡ್ಸ್, ಸಾಂಬಾರ್ಗೆ ಒಟ್ಟು ಬಿಡಿಸ್ಕೋಬೇಕು, ಇಲ್ಲಾಂದ್ರೆ ಸಾಂಬಾರೆಲ್ಲ ಒಂಥರ ದಾರ ಅನಿಸ್ತೈತೆ. ಬಿರಿಯಾನಿಗೆ ಹಂಗೆ ಹಾಕ್ಬೋದು. ನನ್ನ ಗಂಡ ಹಂಗೆ ಫ್ರೆಂಡ್ಸ್, ಹೇಳೋದು ಮತ್ತೆ ಕೇಳಲ್ಲ. ಕುಕ್ಕಿಂಗ್ ಬಗ್ಗೆ ನಾಲೆಡ್ಜ್ ಇಲ್ಲ. ಏನಪ್ಪಿ ತಮ್ಮನ ಕ್ಯಾಲೆಂಡರ್ ತಂದ್ಬಿಟ್ಟಿದ್ಯಾ? ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. 4-5 ತಂದೈತೆ ಫ್ರೆಂಡ್ಸ್, ಊರ್ಗೊಂದು. ಇನ್ನು ಮಿಕ್ಕಿದ್ ಯಾರಿಗಾದ್ರೂ ಕೊಡ್ತೀವಿ. ಕೊಟ್ಬಿಡಿ ಯಾರಿಗಾದ್ರೂ. ಅದನ್ನೇ ಇಟ್ಕೊಂಡು ಉಪ್ಪಿನಕಾಯಿ ಹಾಕಕ್ಕಾಗ್ತೈತೆ. ಕ್ಯಾಲೆಂಡರ್ ಎಕ್ಸ್ಟ್ರಾ ಇಟ್ಕೊಂಡು ಸಾಕು. ತೊಟ್ಟಾದ್ರೂ ಕಿತ್ತಾಕು ಫ್ರೆಂಡ್ಸ್. ಯಾರಿಗಾದ್ರೂ ಅಡುಗೆ ಮಾಡ್ಕೊಡ್ಬೇಕಾದ್ರೆ ಮಾತ್ರ ಅದ್ರಲ್ಲಿ ಗಸಗಸೆ ತರಿಸ್ತೀನಿ. ನಾವಿಬ್ಬರಿಗಂದ್ರೆ ತರಿಸೋದೇ ಇಲ್ಲ. ಟೇಸ್ಟಾಗಿ ಮಾಡ್ಕೊಡ್ರೆ ಪಾಪ ಅವ್ರು ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಮಸಾಲೆಗೆ ತೆಂಗಿನಕಾಯಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಸೋಂಪು, ಒಂದು ಏಲಕ್ಕಿ, ಬೆಳ್ಳುಳ್ಳಿ, ಗಸಗಸೆ, ಇಲ್ಲಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ, ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ನೋಡ್ತೀನಿ ಫ್ರೆಂಡ್ಸ್, ಆದರೆ ಹಾಕ್ಕೋತೀನಿ, ಇಲ್ಲಾಂದ್ರೆ ಇಲ್ಲ. ಇದಕ್ಕೆ ಬೇಳೆ. ಇವಿಷ್ಟು ಮಸಾಲೆ ರೆಡಿ ಆಗೈತೆ ಫ್ರೆಂಡ್ಸ್. ವಿಸಿಲು ಬಂದೈತೆ. ಈಗ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಒಗ್ಗರಣೆ ಮಾಡ್ಕೋತೀನಿ. ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ 1-2 ಸೌಟಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಮಸಾಲೆ ಐಟಮ್ ಎಲ್ಲ ಹಾಕೊಂಡೆ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಆಮೇಲೆ ಸೋಂಪನ್ನು ಸ್ವಲ್ಪ ಹಾಕೊಂಡೆ ಫ್ರೆಂಡ್ಸ್. ಜೀರ್ಣ ಆಗದಿರ ಮಂದ ಆಗ್ಬಿಟ್ಟು ಅಂದ್ಬಿಟ್ಟು. ಆಮೇಲೆ ತೆಂಗಿನಕಾಯಿ, ಶುಂಠಿ, ಮತ್ತು ಬೆಳ್ಳುಳ್ಳಿ ಹಾಕೋಬಿಟ್ಟೆ. ತೆಂಗಿನಕಾಯಿ ಫಸ್ಟ್ಗೆ ಹಾಕೋಬಿಟ್ಟೆ, ಟೆನ್ಷನಲ್ಲಿ ಟೈಮ್ ಆಗೋಯ್ತು ಅಂತ ಅಂದ್ಬಿಟ್ಟು. ಪರವಾಗಿಲ್ಲ ಫ್ರೆಂಡ್ಸ್, ಹಿಂಗೂ ಮಾಡ್ಕೊಂಡೆ, ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಆಮೇಲೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ನಾನ್ ವೆಜ್ಗಳಿಗೆ ಜಾಸ್ತಿ ಈರುಳ್ಳಿ ಹಾಕ್ಬಾರ್ದು ಫ್ರೆಂಡ್ಸ್, ಮಸಾಲೆ ಜಾಸ್ತಿ ಆಗಲಿ ಅಂದ್ಬಿಟ್ಟು ಸ್ವೀಟ್ ಆಗಿಬಿಡ್ತೈತೆ ಅದಕ್ಕೆ. ಆಮೇಲೆ ಉರ್ಗಡ್ಲೆನೂ ಒಂದು ಬಾಕ್ಸ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ. ಆಮೇಲೆ ಇದಕ್ಕೆ ಟೊಮೊಟೊನೂ ಹಾಕ್ಕೊಂಡೆ. ಮಟನ್ ಸಾಂಬಾರ್ಗೆ ಟೊಮೊಟೊ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಹುಳಿ ಬಂದ್ಬಿಡ್ತಾರೆ, ಚೆನ್ನಾಗಿರಲ್ಲ. ಆಮೇಲೆ ಕೊತ್ತಂಬರಿ, ಪುದೀನ ಹಾಕ್ಕೊಂಡೆ. ಟೊಮೊಟೊ ಸಾಫ್ಟ್ ಆದಮೇಲೆ ಹಾಕ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ಸಾಂಬಾರು ಮಾಡಿದ್ರೆ ಫ್ರೆಂಡ್ಸ್, ಯಾವುದೇ ಥರ ಆದರೂ ಘಮ ಘಮ ಅಂತ ಚೆನ್ನಾಗಿರ್ತಿದೆ. ಆಮೇಲೆ ಗಸಗಸೆ ಒಂದು ಪ್ಯಾಕೆಟ್ ಹಾಕ್ಕೊಂಡೆ. ಒಂದು ಮಟನ್ ಸಾರಿಗೆ ಪರ್ಫೆಕ್ಟಾಗಿ ಎಲ್ಲ ಐಟಮ್ಸ್ ಹಾಕಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು ಇದೇ ಫಸ್ಟ್ ಟೈಮ್ ಅನಿಸ್ತಿದೆ ಫ್ರೆಂಡ್ಸ್ ನಾನು. ಆಮೇಲೆ 2 ಸ್ಪೂನ್ ಧನಿಯಾ ಪುಡಿ, ಪ್ಯಾಕೆಟ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಖಾರ ಇರಲ್ಲ, ಆದರೂ ಜಾಸ್ತಿನೇ ಹಾಕ್ಕೊಂಡೆ, ಖಾರ ಇರ್ತೈತೆ ಅಂತ ಇರಲಿಲ್ಲ. ಇದ್ರ ಬದಲು ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ಇದ್ರ ಜೊತೆ ಒಂದು ಸ್ವಲ್ಪ ಹುರ್ಕೊಬಿಟ್ಟಿದ್ರೆ ಚೆನ್ನಾಗಿರೋದು. ಅವೆರಡೂ ಇರಲಿಲ್ಲ ಮನೇಲಿ. ಮಸಾಲೆ ಎಣ್ಣೆಲಿ ಈ ಥರ ಒಗ್ಗರಣೆ ಮಾಡ್ಕೊಂಡ್ರೆ ಗಮ್ ಅಂತ ಇರ್ತೈತೆ ಫ್ರೆಂಡ್ಸ್, ಅದನ್ನು ರುಬ್ಬಿಟ್ಕೊಂಡೆ. ಆಮೇಲೆ ಈಗ ಮಟನ್ 3 ವಿಸಿಲ್ ಬೇಯಿಸ್ಕೊಂಡು ಇದಕ್ಕೆ ಬೇಳೆ ಹಾಕಿ, ಈಗ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಮಸಾಲೆನ ನುಣ್ಣಗೆ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡೆ. ಸ್ವಲ್ಪ ತೆಳ್ಳಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಇದಕ್ಕೆ ಬೇಳೆ ಬೆಂದುಬಿಟ್ರೆ ಸ್ವಲ್ಪ ಮಂದಾಗ್ಬಿಡ್ತೈತೆ ಸಾರು. ಹಂಗಾಗಿ ಪರ್ಫೆಕ್ಟಾಗಿ ಇದಕ್ಕೆ ಬೇಳೆನೂ ಕರೆಕ್ಟಾಗಿ ಬೇಯಬೇಕು ಅಂದರೆ ಈ ಥರ ಮಸಾಲೆ ಕಲಸುವಾಗ ಇದಕ್ಕೆ ಬೇಳೆ ಹಾಕ್ಕೊಳ್ಳೋದಷ್ಟೇ. ಇದನ್ನು ಒಂದೇ ವಿಸಿಲ್ ಕೂಗಿಸ್ಕೊಂಡೆ ಫ್ರೆಂಡ್ಸ್ ನಾನು. ಈರುಳ್ಳಿ ಸೌತೆಕಾಯಿ ರೆಡಿ ಆಗೈತೆ ಫ್ರೆಂಡ್ಸ್. ಇಷ್ಟು ಸೂಪರಾಗಿ ಮಟನ್ ಸಾರು ಮಾಡಿದ್ದೀನಿ ಅಂದರೆ ಅದಕ್ಕೆ ರಾಗಿ ಮುದ್ದೆ ಇರಲೇಬೇಕು ಫ್ರೆಂಡ್ಸ್. ಅದಕ್ಕೆ ಮುದ್ದೆನೂ ಮಾಡ್ಕೊಂಡೆ. ಅನ್ನನೂ ಮಾಡಿಟ್ಟಿದ್ದೆ, ತಿಂತಾರೇನೋ ಅಂತ ಅಂದ್ಬಿಟ್ಟು. ಅನ್ನ ಬೇಡ ಅಂತಲೇ ಹೇಳಿದ್ರು, ಮುದ್ದೆನೇ ಜಾಸ್ತಿ ಇಷ್ಟಪಡೋದು. ಮಾಡ್ತಾನೆ ಪಾತ್ರೆಗಳು ಎತ್ಕೊಂಡು ಹೋಗ್ಬಿಡ್ತು. ಶಿವ ಒಂದು ಫೋಟೋ ತೆಕ್ಕೊಳ್ಳೋಕ್ಕೂ ಬಿಟ್ಟಿಲ್ಲ. ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿತ್ತು, ಅವ್ರು ಬೆಳಗ್ಗೆಯಿಂದ ಊಟ ಮಾಡಿರಲಿಲ್ಲ. ಹಂಗಾಗಿ ಬಿಸಿ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಮುದ್ದೆನೂ ಕೊಟ್ಟೆ. ವಿಸಿಲ್ ಬಂದಿತ್ತು ಆಲ್ರೆಡಿ, 1 ವಿಸಿಲು. ಅದನ್ನು ಟೆನ್ಷನಲ್ಲೇ ಇದ್ದೆ ನಾನು, ಗಟ್ಟಿಯಾಗಿ ಹೋಗ್ತಿತ್ತು ಅಂದ್ಬಿಟ್ಟು. ನೋಡಿದ್ರೆ ಕರೆಕ್ಟಾಗಿ ಬಂದಿತ್ತು ಫ್ರೆಂಡ್ಸ್, ಸೂಪರ್ ಡೂಪರಾಗಿ ಬಂದಿತ್ತು ಸಾಂಬಾರು ಮಾತ್ರ. ಅಡುಗೆ ಮಾಡಿ ಕಳ್ಳಿಸ್ತೆ ಫ್ರೆಂಡ್ಸ್, ಅರ್ಧ ಗಂಟೆ ಆಯಿತು. ಫೀಡ್ಬ್ಯಾಕ್ಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ನಮ್ಮ ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಒಂದು ಫೋನ್ ಕಾಲ್ ಇಲ್ಲ, ಏನಿಲ್ಲ. ಹೆಂಗಿತ್ತಪ್ಪ ನಾನ್ ವೆಜ್ಜು? ಸೂಪರ್. ಎಷ್ಟು ಗಂಟೆ ಕಾಯಿಸ್ಬೇಕು? ಬರಟಾಮು ನಡಿ ಒಳಗೆ, ನಡಿ ಒಳಗೆ. ನಿನ್ನಿಂದ ಬರೋಕೆ ಸ್ಕೆಚ್ ಆಗ್ತಾವನಪ್ಪಿ. ಖಾರ ಸ್ವಲ್ಪ ಕಮ್ಮಿ ಅಂತ ಹೇಳಿದ್ರು ಫ್ರೆಂಡ್ಸ್. ಅದು ಪ್ಯಾಕೆಟ್ ಖಾರದ ಪುಡಿ ಮಾಮೂಲಿ ಫ್ರೆಂಡ್ಸ್, ಖಾರ ಇರಲ್ಲ. ಒಣಮೆಣ್ಸಿನ್ಕಾಯಿ ಹಾಕೋಣ ಅಂತ ಅಂದ್ಕೊಂಡೆ, ಅದೆಲ್ಲ ಬೂಸ್ಟ್ ಬಂದ್ಬಿಟ್ಟೈತೆ, ಅದಕ್ಕೆ ಕಮ್ಮಿ ಆಗ್ತೆ. ಅದೊಂದೇ ಮಿಸ್ಟೇಕ್ ಆಗಿತ್ತು ಫ್ರೆಂಡ್ಸ್, ಖಾರ ಕಮ್ಮಿ ಆಯ್ತಂತೆ. ಓಕೆ ಫ್ರೆಂಡ್ಸ್, ಎಲ್ಲ ಖಾಲಿ ಮಾಡಿದ್ರೆ ಅದು ಖುಷಿ ಆಯಿತು, ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ನಮ್ಮ ಕೈಮಾ ರೆಸಿಪಿ ಮಾಡುವ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡ್ತಾ ಇರೋದು ಫ್ರೆಂಡ್ಸ್ ಕೈಮಾ ರೆಸಿಪಿ. ಹೆಂಗೆ ಬತ್ತಿತ್ತೇನೋ ಗೊತ್ತಿಲ್ಲ. ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ, ರೆಡಿ ಮಾಡಿಕೊಂಡು ಕೈಮಾ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ಬಾಣಲಿ ಇಟ್ಕೊಂಡು 1 ಸೌಟಷ್ಟು ಎಣ್ಣೆ ಹಾಕ್ಕೊಂಡೆ ಫ್ರೆಂಡ್ಸ್. ಇದಕ್ಕೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಏನೇನು ಬೇಕು ಎಲ್ಲನೂ. ಆಗಲೇ ರುಬ್ಬಿಟ್ಕೊಂಡೆಲ್ಲ ಅದೇ ಮಸಾಲೆನೇ, ಅದ್ರ ಸ್ವಲ್ಪ ಕಮ್ಮಿ ರುಬ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಮಾಡ್ಕೊಂಡೆ ಫ್ರೆಂಡ್ಸ್, ಇಲ್ಲೇ ಮಿಸ್ಟೇಕ್ ಮಾಡ್ಕೊಂಡಿದ್ದು ನಾನು. ಅರ್ಧ kgಗೆ ಜಾಸ್ತಿನೇ ಆಗಲೇ ರುಬ್ಕೊಂಡಿದ್ದಲ್ಲ ಮಸಾಲೆ, ಮಟನ್ ಸಾರಿಗೆ ಅಷ್ಟೇ ರುಬ್ಕೋಬೇಕಿತ್ತು, ಆದರೆ ನನಗೆ ಗೊತ್ತಾಗಲಿಲ್ಲ ಫಸ್ಟ್ ಟೈಮು. ಆಮೇಲೆ 1 ಟೊಮೊಟೊ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಟೊಮೊಟೊ ಜಾಸ್ತಿ ಹಾಕೋಬಾರ್ದಂತೆ, ಇದು ಹುಳಿ ಇರಲ್ಲ ಫ್ರೆಂಡ್ಸ್, ನಾಟಿ ಟೊಮೊಟೊ, ಇದು ಫಾರಮ್ ಟೊಮೊಟೊ. ಹಂಗಾಗಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿನೂ ಒಗ್ಗರಣೆ ಮಾಡಿಕೊಂಡು ಇವಿಷ್ಟು ಜಾರ್ಗೆ ಹಾಕ್ಕೊಂಡು ಇದಕ್ಕೂ ಸೇಮ್ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಗಸಗಸೆ ಪುಡಿ ಪೌಡ್ರು
ಗಸಗಸೆ ಪೌಡ್ರ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇಷ್ಟು ಹಾಕಿ ರುಬ್ಬಿಟ್ಕೊಂಡೆ. ಇಷ್ಟೇ ಮಸಾಲೆ. ಅದರಲ್ಲಿ ಅರ್ಧದಷ್ಟು ಮಸಾಲೆನ ಬಾಣಲಿಗೆ ಹಾಕ್ಕೊಬಿಟ್ಟೆ. ಇನ್ನು ಅದೇ ಮಸಾಲೆಗೇ ಚಿಕನ್ ಹಾಕ್ಕೊಂಡೆ ಫ್ರೆಂಡ್ಸ್, ಪೀಸು ಉಪ್ಪು ಹಾಕಿ ರುಬ್ಕೊಂಡೆ. ಆಮೇಲೆ ಚಿಕ್ಕ ಜಾರಲ್ಲಿ ಹುರ್ಗಡ್ಲೆನ ಅರ್ಧ ಕಪ್ ಅಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಪುಡಿ ಮಾಡಿಟ್ಕೊಂಡೆ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಕೈಮಾನ ಸೈಡ್ಗೆ ಬಟ್ಲಲ್ಲಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಹುರ್ಗಡ್ಲೆ ಪುಡಿನೂ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬರ್ತೈತೆ ಉಂಡೆ ಅಂದ್ಬಿಟ್ಟು, ಬಿಟ್ಕೊಬಿಡ್ತೈತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಮೊಟ್ಟೆ ಮತ್ತು ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ಅದು ಬಿಟ್ಕೊಳ್ಳಲ್ಲ, ಇದೇ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡ್ರೆ ಖುಷಿ ಆಯಿತು. ಫೈನಲಿ ರುಬ್ಬಿ ಎಲ್ಲ ರೆಡಿ ಮಾಡ್ಕೊಂಡೆ ಅಂದ್ಬಿಟ್ಟು ಅದನ್ನ ಸೈಡ್ಗೆ ಇಟ್ಬಿಟ್ಟು ಮಸಾಲೆ ಸ್ವಲ್ಪ ಸೈಡ್ಗೆ ಹಾಕೊಂಡಿದ್ನಲ್ಲ ಅದಕ್ಕೆ ಎಷ್ಟು ಬೇಕು ನೀರು ಹಾಕ್ಕೊಂಡೆ. ತೆಳ್ಳಗೆ ಮಾಡ್ಕೋಬೇಕಂತೆ ಫುಲ್ಲು ಫ್ರೆಂಡ್ಸ್, ನನಗೆ ಗೊತ್ತಾಗಲಿಲ್ಲ. ಸ್ವಲ್ಪ ಮಾಮೂಲಿ ಮಸಾಲೆ ಥರನೇ ಹಾಕ್ಕೊಂಡೆ. ಸ್ವಲ್ಪ ಗರಂ ಮಸಾಲನೂ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಆಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಉಂಡೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿದ್ರೆ ಅದು ಮಸಾಲೆ ಎಲ್ಲ ಇಮ್ರೋಗ್ತಾ ಇತ್ತು, ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ರು ಯಾರು ಟ್ರೈ ಮಾಡಿದ್ರೆ ಜಾಸ್ತಿ ಮಸಾಲೆ ರುಬ್ಕೊಳ್ರಿ ಫ್ರೆಂಡ್ಸ್, ನೀರಂಗೆ ಮಾಡ್ಕೊಳ್ರಿ. ಅದು ಬೇಯ್ತಾ ಮಸಾಲೆ ಗಟ್ಟಿ ಆಗ್ತಾ ಹೋಗ್ತೈತೆ. ಇದು ನನಗೆ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್, ಫಸ್ಟ್ ಟೈಮ್ ಮಾಡಬೇಕಾದ್ರೆ 1/4 kg ತಾನೇ ಮಾಡಬೇಕು ಫ್ರೆಂಡ್ಸ್. ನಾನು ಗೊತ್ತಾಗಲಿಲ್ಲ ನನಗೆ. ಸ್ಮೆಲ್ ಏನೋ ಘಮ ಅಂತೈತೆ. ಇದು ಬೇಯ್ತೈತೆ ಪರವಾಗಿಲ್ಲ, ಹೆಂಗೋ ಅಲ್ಲಾಡ್ಸಿ ಬೇಯಿಸ್ತೀನಿ ಊಟ ಮಾಡಿ. ಇಲ್ಲಿ ಫ್ರೆಂಡ್ಸ್ ಅರ್ಧದಷ್ಟು ಮತ್ತೆ ಮಿಕ್ಕೈತೆ. ಇದನ್ನ ಏನು ಮಾಡೋದು ಫ್ರೆಂಡ್ಸ್? ಅದು ಕಟ್ ಮಾಡಿರೋದು ಹಂಗೆ ಇಟ್ಟಿದ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇಡಕ್ಕಾಗ್ತಾ ಇಲ್ಲ. ನಾಳೆ ಸೋಮವಾರ ಪೂಜೆ ದಿನ ಏನು ಮಾಡೋದು ಫ್ರೆಂಡ್ಸ್? ಇದನ್ನು ನಾನು ವಡೆ ಥರ ಮಾಡ್ಬೋದಾ? ತವಾ ಮೇಲೆ ಕಟ್ಲೆಟ್ ಅದೇ ಬಿಸ್ಕೆಟ್ ಶೇಪಲ್ಲಿ ಮಾಡಿದ್ರೆ ಏನೂ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ. ಫಸ್ಟ್ ಟೈಮ್ ಅಲ್ಲ, ಹೆಚ್ಚು ಕಡಿಮೆ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ಟೈಮಿಂದ ಗೊತ್ತಾಯಿತು ಮಸಾಲೆ ಜಾಸ್ತಿ ರುಬ್ಕೋಬೇಕು ಅಂತ. ಸಾಂಬಾರು ಐತಲ್ಲ, ಮಸಾಲೆ ಜಾಸ್ತಿ ಮಿಕ್ಬಿಡ್ತೈತೆ ಅಂದ್ಬಿಟ್ಟು ಕಡಿಮೆ ರುಬ್ಕೊಳಕೋದೆ ಅದು ಎಡವಟ್ಟಾಗೋಯ್ತು ಫ್ರೆಂಡ್ಸ್. ನಾನು ಮಿಕ್ಸ್ ಆಗಿಬಿಡ್ತೈತೇನೋ ಅಂತ ಭಯ ಪಡ್ತಾ ಇದ್ದೀನಿ, ಆದರೆ ಮಿಕ್ಸ್ ಆಗಲ್ಲ ಫ್ರೆಂಡ್ಸ್. ಹಿಂಗೆ ಅಲ್ಲಾಡಿಸ್ತಾರೆ. ಸ್ಲೋ ಮೋಷನಲ್ಲಿ ಉಲ್ಟಾ ಮಾಡ್ಬೋದಾ? ಮಾಡ್ಬೋದು ಫ್ರೆಂಡ್ಸ್, ಮಿಕ್ಸ್ ಆಗ್ತಾ ಇಲ್ಲ. ಸದ್ಯ ಕೈಮೈ ಎಕ್ಸ್ಪರ್ಟ್ಸು ಇದನ್ನೇನಾರ ನೋಡ್ಬಿಟ್ರೆ ನಾನಂತೂ ಅಡ್ರೆಸ್ ಕೊಡಲ್ಲ, ಹುಡ್ಕೊಬಂದು ಚೆಚ್ಚಾಕ್ಬಿಡ್ತಾರೆ ಯಾವ ಥರ ನಾನು ಮಾಡೋದು ಅಂತ. ಇಲ್ಲಿ ಫ್ರೆಂಡ್ಸ್ ಪೀಸ್ ಆಗಿಬಿಡ್ತೈತೆ ಅಂದ್ಕೊಂಡು ಆಗ್ತಾಯಿಲ್ಲ. ಹಿಂಗೆ ಸಣ್ಣದಾಗಿ ಉಲ್ಟಾ ಮಾಡ್ಕೋಬೇಕು. ಅದೇ ಮುಳುಗಿ ಬೇಯಬೇಕು. ಆದರೆ ನಾನು ಮಾಡ್ತಾ ಇರೋದು ವೆರೈಟಿ ಕೀಮಾ ಫ್ರೆಂಡ್ಸ್, ಕೈಮಾನೋ ಫ್ರೆಂಡ್ಸ್. ಇದು ನೀರೆಲ್ಲ ಸುಂಡೋಗ್ತೈತೆ. ನಾನು ಎಲ್ಲ ಹಾಳು ಮಾಡಿದ್ಮೇಲೆ ದಿವ್ಯಾಕನ್ ಫೋನ್ ಮಾಡಿದೆ, ನೀರು ಜಾಸ್ತಿ ಇಟ್ಕೋಬೇಕು ಅದು ಹೀರ್ಕೋತೈತೆ ಅಂತ ಹೇಳ್ತು. ಹಂಗಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಸೊರೋಗ್ತೈತೆ. ಇದು ಕೀಮಾ ಬಾಳು ಫ್ರೆಂಡ್ಸ್. ಅದಕ್ಕೆ ಕೀಮಾದಲ್ಲೂ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅದೆಲ್ಲ ಬಿಟ್ಕೋತೈತಂತೆ. ಅದಕ್ಕೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಯಾರು ಇದನ್ನು ಡೋಂಟ್ ಟ್ರೈ ದಿಸ್ ಹೋಮ್ ಫ್ರೆಂಡ್ಸ್, ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇನ್ನೂ ಬೇಯಬೇಕು, ಎಷ್ಟೊತ್ತು ಬೇಯಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಇದು ನಿಧಾನಕ್ಕೆ ಬೇಯ್ತಾ ಇರಲಿ ಫ್ರೆಂಡ್ಸ್. ಇದನ್ನು ನಾನು ಕೀಮಾ ಇದ್ರೊಳಗೆ ಮಾಡೋಕ್ಕಾಗಲ್ಲ. ಇದನ್ನು ನಾನು ತವಾ ಮೇಲೆ ಒಂದು ವಡೆ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ನೀರು ಹಾಕ್ಬಿಟ್ಟು ಕೊಳಿಸ್ಬಿಟ್ಟೆ ಅಂತ ಅಂದ್ಕೊಂಡ್ರಲ್ಲ, ನೋಡ್ರಿ ಗಟ್ಟಿ ಆಗ್ತೈತೆ. ಎಷ್ಟು ನೀರು ಹಾಕ್ತಾಯಿದ್ರು ಅಂದರೆ ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ಅದೆಲ್ಲ ಬಿಟ್ಕೋತೈತೆ ಅನಿಸ್ತೈತೆ. ಕರೆಕ್ಟಾಗಿ ಆಗೈತೆ ಫ್ರೆಂಡ್ಸ್. ಇದನ್ನು ಎತ್ಬಿಟ್ಟು ನಾನು ಇದನ್ನು ವಡೆ ಮಾಡ್ತೀನಿ. ಒಂದು ರೆಸಿಪಿ ಹೋಗಿ 2-3 ರೆಸಿಪಿ ಮಾಡ್ತಾ ಇದ್ದೀನಿ, ಮಾಡೋಕ್ಕೆ ಬರದೆ. ಎಣ್ಣೆಲಿ ಮಾಮೂಲಿ ವಡೆ ಥರ ಬೇಯಿಸ್ಕೊಂಡಿದ್ರೆ ಸೂಪರಾಗಿ ಬರೋದೇನೋ ಫ್ರೆಂಡ್ಸ್. ಎಣ್ಣೆ ಕಮ್ಮಿ ಇತ್ತು, ಅದಕ್ಕೆ ಈ ಥರ ತವ ಮೇಲೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರ್ಬೋದು ಅಂದ್ಬಿಟ್ಟು ವಡೆಗಿಂತ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಈ ಥರ ತಟ್ಟಿ ಹಾಕ್ಕೊಂಡೆ. ಮಾಮೂಲಿ ಒಂದು ಚಪಾತಿ ಥರ ಎಂಚು ಫುಲ್ಲು ತಟ್ಬಿಟ್ಟು ಹಾಕ್ಬಿಟ್ಟಿದ್ರು ಆಗೋಗೋದೇನೋ ಫ್ರೆಂಡ್ಸ್. ಹೆಂಗೆ ತೋಚ್ತೋ ಹಂಗೆ ಮಾಡಿದ್ದೀನಿ, ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಆದರೆ ಇದನ್ನು ನಾನು ತಿನ್ನೋಡಿದೆ ಫ್ರೆಂಡ್ಸ್, ಟೇಸ್ಟ್ ಸಖತ್ತಾಗಿ ಬಂತು. ಇನ್ನೊಂದ್ಸಲ ಮಾಡಿದ್ರೆ ಫುಲ್ಲು ಎಣ್ಣೆನಲ್ಲೇ ವಡೆನ ಮಾಡ್ಕೋತೀವಲ್ಲ ಫ್ರೆಂಡ್ಸ್, ಅದೇ ಥರ ಮಾಡಿಕೊಂಡು ಟ್ರೈ ಮಾಡಬೇಕು, ಸೂಪರಾಗಿ ಬರ್ತೈತೆ ಅಂತ ಅಂದ್ಕೊಂಡೆ. ಹೆಂಗೋ ವೇಸ್ಟ್ ಆಗಲಿಲ್ಲ, ಸಮಾಧಾನ ಆಯಿತು. ನಮ್ಮ ಟಾಮು ಮಾತ್ರ ಇಷ್ಟಪಟ್ಟು ತಿಂದ. ಅವನಿಗೋಸ್ಕರನೇ ಮಾಡ್ದಂಗಿತ್ತು ಈ ಹೊಸ ರೆಸಿಪಿನ, ಕಂಡಿಡ್ದಂಗಿತ್ತು ಫ್ರೆಂಡ್ಸ್ ಅವನಿಗೋಸ್ಕರ. ಅಪ್ಪಿ ಕೈಮಾ ನೀರು ಕಾಯಿಸ್ತಾ ಇದ್ದೀನಿ. ಕೈಮಾ ಅಲ್ಲಪ್ಪಿ ಕೈಮಾ ಜನ್ಮಕ್ಕೆ ಹೋಗೋ ಕೋತಿ ಕೊಟ್ಬಿಡು. ಅದಕ್ಕೆ ಬ್ಯಾಟ್ರಿ ಯಾಕೆ ಲೈಟ್ ಹಾಕು. ಮರಿ ಐತಪ್ಪಿ, ಅವ್ರ ಮನೆಯಿಂದ ಮನೆ ಬಿಟ್ಟು ಬಂದೈತೆ, ಇಳಿಸ್ಕೋ ಸಾಕೊಳ್ಳೋಣ. ಸಣ್ಣ ಮರಿ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ, ತಂದೆ ತಾಯಿ ಬಿಟ್ಟು ಹೋಗವ್ರೆ.
ಬರ್ತಾನೆ ನೋಡ್ತಾನೆ ಹೋಗ್ತಾನೆ. ಕೋತಿ ಮರಿ ಸ್ವಲ್ಪ ಪ್ರಾಬ್ಲಮಲ್ಲಿ ಐತೆ ಫ್ರೆಂಡ್ಸ್, ಅದನ್ನು ಕಾಪಾಡೋಕೆ ಹೋಗ್ಬೇಕು ನಾನು ಇವಾಗ ಇಮಿಡಿಯೇಟ್ಲಿ. ಹಂಗಾಗಿ ಇದನ್ನು ಎಷ್ಟೊತ್ತಾದ್ರೂ ಬೇಯ್ತಾ ಇರಲಿ. ಜಾಗ ಬಿಡೋ. ಎಲ್ಲ ಐತದು ಅಲ್ಲೇ ಕೂತೈತೆ ಪಾಪ. ಏಟಾಗ್ಬಿಟ್ಟೈತೆ ಫ್ರೆಂಡ್ಸ್ ಆ ಮರಿಗೆ. ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಅದಕ್ಕೆ ಶಿವ ಬಾಳೆಹಣ್ಣು ತಗೊಬರಕ್ಕೆ ಹೋಯ್ತು. ಬಾಳೆಹಣ್ಣು ತೋರಿಸ್ರಿ ಕೆಳಗೆ ಬತ್ತಿತ್ತಲ್ಲ. ಆಮೇಲೆ ನಾವು ಅದಕ್ಕೆ ಅರ್ಶಿನ ಏನಾದರೂ ಹಾಕ್ಬಿಟ್ಟು ಸಾಕೋಬೋದು, ಚೆನ್ನಾಗಿರ್ತೈತೆ. ಲೋ ಫ್ಲೇಮಲ್ಲೇ ಅರ್ಧ ಗಂಟೆಯಿಂದ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಳಗಡೆ ಬೆಂದೈತೋ ಇಲ್ಲೋ ಅಂತನೂ ನನಗೆ ಗೊತ್ತಾಗ್ತಾ ಇಲ್ಲ. ಈ ಕೈಮಾ ವಡೆ ನೋಡಿದ್ರೆ ಈ ಪಜಿತಿ ಆಗೈತೆ. ಈ ಕೈಮಾ ಸಾರೋಗಿ ಕರ್ಮದ ಸಾರು ಆಗಿ ಬಿದ್ದೈತೆ. ಏನಾಯ್ತು ಫ್ರೆಂಡ್ಸ್ ಇವತ್ತು ನನಗೆ. ಆದ್ರೆ ಟೇಸ್ಟ್ ಚೆನ್ನಾಗೈತೆ ಫ್ರೆಂಡ್ಸ್. ಇದು ಸ್ವಲ್ಪ ಕಿತ್ಕೊಂಡು ತಿನ್ನೋಡ್ದೆ ಸಕ್ಕತ್ತಾಗೈತೆ. ಹಾಗಾಗಿ ಇದು ವೇಸ್ಟ್ ಆಗಲಿಲ್ಲ. ಕೈಮಾ ಮಾತ್ರ ಹೆಂಗಾರು ಮಾಡಿ ಶಿವಾಗಿ ತಿನ್ನಿಸ್ಬೇಕು. ಕೈಮಾ ತವಾ ವಡೆ ಫ್ರೆಂಡ್ಸ್, ನೋಡೋಣ. ಸ್ವಲ್ಪ ಟೇಸ್ಟ್ ಹೆಂಗೈತೆ ಅಂದರೆ ಫ್ರೆಂಡ್ಸ್, ಖಾರ ಕಮ್ಮಿ ಐತೆ. ಮೊನ್ನೆ ನಾವು ತಂದೂರಿ ಮಾಡಿದ್ವಲ್ಲ ಫ್ರೆಂಡ್ಸ್, ಅವಾಗ ಅದ್ರ ಸ್ವಲ್ಪ ಟೇಸ್ಟ್ ಅದರದ್ದು ಮಿಕ್ಸ್ ಆಗೈತೆ. ಇದ್ರ ಜೊತೆಗೆ ಬೇರೆ ಚಟ್ನಿನ ಮಾಡ್ಕೋಬೇಕಿತ್ತು ಅನಿಸುತ್ತೆ. ಒಂಥರ ಆಮ್ಲೆಟ್ ಥರ ಐತೆ, ಗಟ್ಟಿ ಆಮ್ಲೆಟ್ ಥರ ಐತೆ. ಓಕೆ ಫ್ರೆಂಡ್ಸ್, ಇವಾಗ ಈ ಸಾಮಾನುಗಳೆಲ್ಲ ತೊಳೆದಿಕ್ಬೇಕು. ಬೆಳಗ್ಗೆ ಸೋಮವಾರ ಇವೆಲ್ಲ ಇತ್ತಂದ್ರೆ ಸ್ಮೆಲ್ಗೆ ತಲೆ ಕೆಟ್ಟೋಗ್ತಿದೆ. ನಂಗಂತೂ ತಲೆನೇ ನೋವು ಬಂದ್ಬಿಡ್ತು ಫ್ರೆಂಡ್ಸ್. ರೆಸಿಪಿ ಜಾಸ್ತಿ ಮಾಡಿಟ್ಬಿಟ್ಟಿದ್ದೀನಿ, ಈಗ ತಿನ್ನೋಕ್ಕೆ ಆಗ್ತಾಯಿಲ್ಲ. ನೋಡಿದ್ರೇ ಒಂಥರ ಆಗ್ತಿದ್ದೆ ಮಾಡಿರೋದಕ್ಕೆ. ಶಿವನೇ ತಿನ್ಬೇಕು ಹೆಂಗಾದ್ರೂ ಮಾಡಿ. ಫ್ರೆಂಡ್ಸ್, ಕೈಮಾ ಸಾರವನ್ನ ತಿಂತೈತೆ ಶಿವ. ಹೆಂಗೈತಪ್ಪಿ ಫ್ರೆಂಡ್ಸ್? ಆವಾಗಿಂದ ಓಡಾಡ್ಕೊಂಡು ಚಾಕ್ಲೇಟ್ ತಿಂತೈತೆ. ಕೈಮಾ ಉಂಡೆಗಳು ಚೆನ್ನಾಗೈತೆ ಅಂತ. ಸೂಪರ್ ಆಯ್ತಾ? ಮಟನ್ ಸಹ ಸೈಡ್ಗಿಟ್ಬಿಡ್ತು ಫ್ರೆಂಡ್ಸ್. ಥ್ಯಾಂಕ್ಸ್ ಅಪ್ಪಿ. ಇವ್ನು ನೋಡಿದ್ರೆ ಚಪ್ಪರ್ಸ್ಕೊಂಡು ನೋಡ್ತಾವನೆ. ಆಲ್ರೆಡಿ ಒಂದ್ಸಲ ತಿಂದ ಫ್ರೆಂಡ್ಸ್, ಇವನ್ಗೆ ಇನ್ನೊಂದ್ಸಲ ಊಟ ಕೊಡಬೇಕು. 6 ಗಂಟೆಗೆ ಎಬ್ಬರಿಸ್ತಾನೆ ಫ್ರೆಂಡ್ಸ್ ಚಳಿನಲ್ಲಿ. ಕುಯ್ ಅಂತ ಸೌಂಡ್ ಮಾಡಿ ನಿದ್ದೆ ಮಾಡಕ್ ಬಿಡಲ್ಲ. ಆಚೆ ಮಲಗಿಸ್ರೆ ಆಚೆ ಮಲ್ಕೊಳ್ಳಲ್ಲ. ಅಷ್ಟು ಟಾರ್ಚರ್ ಕೊಡ್ತಾನೆ ಇವನು. ನೆಮ್ಮದಿಯಾಗಿ ಮಲಗಕ್ ಬಿಡಲ್ಲ, ತಿನ್ನಕ್ ಬಿಡಲ್ಲ. ಹೆಂಗಾದ್ರೂ ಮಾಡಿ ಈ ಕೋತಿ ಮರಿಗೆ ಬಾಳೆಹಣ್ಣು ತಿನ್ನಿಸೋ ಪ್ರಯತ್ನದಲ್ಲಿದ್ದೀವಿ ಫ್ರೆಂಡ್ಸ್. 9 ಗಂಟೆ ರಾತ್ರಿಲಿ ಕೆಳಗೆ ಕೀಳೋದು ಬತ್ತಾ ಇಲ್ಲ. ಎಲ್ಲಪ್ಪಿ ಕಾಣಿಸ್ತಾ ಇಲ್ಲ. ಓಹೋ, ಏನು ಟೆಕ್ನಿಕ್ ಉಪಯೋಗಿಸಪ್ಪಿ? ಓ, ಅಲ್ಲೋಗ್ಬಿಟ್ಟೈತೆ. ತಿನ್ನು ಒಂದು ಬಾಳೆಹಣ್ಣು. ಹಲೋ, ಅಯ್ಯಯ್ಯೋ ಪಾಪ. ಇಂದ ಬಾಳೆಹಣ್ಣು ಬಾ ಕೆಳಕ್ ಬಾ. ಬಾಳೆಹಣ್ಣಿಗೆ ಟಾರ್ಚ್ ಹಾಕಪ್ಪಿ. ಬಾಳೆಹಣ್ಣು ಕಾಣಿಸೋ ಥರ. ನೋಡ್ತೈತೆ. ಚೇರು ಹಾಂ ಬತ್ತೈತೆ. ಬಾ. ಏನು ಮಾಡೋದು? ಈಸ್ಕೋ. ತಿನ್ನಕ್ಕೆ ಮನ್ಸು ಬರಲ್ಲ. ಅಯ್ಯಯ್ಯೋ, ಕಾಲೆಲ್ಲ ಈಟಾಗ್ಬಿಟ್ಟೈತೆ. ಹೋ, ಇಸ್ಕೋತೈತೆ. ಇಲ್ಲಪ್ಪಿ, ಅದು ಮ್ಯಾಲಕ್ಕೆ ಹೋಗ್ತೈತೆ. ಇಲ್ಲಾಡು, ಇಲ್ಲಿ ಆಂಜನೇಯ ಇಲ್ಲಾಡು. ಅಲ್ಲಿ ಫ್ರೆಂಡ್ಸ್ ಬ್ಲಡ್ಡು ಫುಲ್ಲು. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಕರಣ್ ಹಾಯ್. ತ್ರಿಷಾ ಜೈನ್ ಕಡೂರ್ ಸಿಸ್ಟರ್ ಹಾಯ್. ಮೋಹನ್ ಅವ್ರದ್ದು 25ಕ್ಕೆ ವಿಶ್ ಹ್ಯಾಪಿ ಬರ್ತಡೇ. ಅಮೃತ ಸಿಸ್ಟರ್ 25ಕ್ಕೆ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.